ಕಾಲದಲ್ಲಿ ಕೃಷ್ಣ ಮೃಗವನ್ನು ತಡೆಯುವುದಕ್ಕಾಗಿ ಮೃಗಮೆಂದಿಗೆ ಹೊರಟ ವಿಷಯವನ್ನು ಚೆನ್ನಾಗಿ ಅರಿತಿದ್ದೇನೆ. ಇಷ್ಟು ಸಣ್ಣ ಕಾರ್ಯಕ್ಕೆ ನೀನು ಕೇಳಲು ಸರಿಯಲ್ಲ. ಮೊಣಕಾಲ ಪರ್ಯಂತ ಇರುವಂತಹ ನೀರನ್ನು ದಾಟುವುದಕ್ಕೆ ನಾವೇ ಅಗತ್ಯ ಉಂಟೆ. ನಿನ್ನ ತಮ್ಮ ನಾನಿದ್ದೇನೆ, ಕೊನೆಯ ಕೊನೆ ನಾನು ಹೋಗಿ ಬರ್ತೇನೆ. ದುಷ್ಟ ಮೃಗಗಳು ಮಾತ್ರ ಇರುವುದಲ್ಲ ತಮ್ಮ, ರಾಕ್ಷಸರು ಇದ್ದಾರೆ. ಯಾಕೆಂದ್ರೆ ನಿನ್ನ ತಮ್ಮ ಅವಿದ್ಯಾವಂತರಲ್ಲ. ಗುರುಕುಲವರು ಸೇರಿ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಕಲಿತು ಪರಿಣಿತನೆಂದೆನಿಸಿಕೊಂಡವನು. ಅದನ್ನು ಬೆಳಗಿಸುವುದಕ್ಕೆ ಇಷ್ಟರವರೆಗೆ ಅವಕಾಶ ಸಿಗಲಿಲ್ಲ. ಆದ್ದರಿಂದ ಮನದಲ್ಲಿ ಯಾವ ಚಿಂತೆಯನ್ನು ಇರಿಸದೆ ಅನುಮತಿ ಹೊಂದಂತಾದ್ರೆ ಒಂದು ವೇಳೆ ಹೋಗುವಂತ ಸಮಯದಲ್ಲಿ ಕೃಷ್ಣ ರಕ್ಕಸನ ಆಗಮನವಾದರೆ ಅವನನ್ನು ಇವರಿಗೆಲ್ಲರಿಗೆ ಬಂದಂತ ಕಷ್ಟವನ್ನು ನಾನು ಪರಿಹರಿಸುತ್ತೇನೆ. ನಿನ್ನ ಮಾತುಗಳನ್ನು ಕೇಳುವಾಗ ಸಂತೋಷ ಆಯ್ತು. ಸರಿ, ಅಣ್ಣನ ಹೊಣೆಯನ್ನು ವಹಿಸಿಕೊಳ್ಳುವ ನಿನ್ನ ಉತ್ಸುಕತೆ ಸಂಭ್ರಮವನ್ನು ಉಂಟು ಮಾಡ್ತದೆ. ಆದ್ರೆ ನೀನು ಹೋಗಕೂಡದು ಎನ್ನುವ ಭಾವ ಯಾಕೆ ನಿನ್ನಲ್ಲಿ ಆಗಾಗ ಎಚ್ಚರಿಸಿದ್ದೆ ಯಾಕೆ? ನಾನು ಎಷ್ಟಾದ್ರೂ ತಮ್ಮ ಎಷ್ಟೇ ಪ್ರಾಯದವನಾಗಿ ಅಣ್ಣನ ಮುಂದೆ ಸಣ್ಣವನಾಗಿ ಕಾಣು. ಅದು ಯಾಕೆ? ಪ್ರೀತಿ. ಪ್ರಪಂಚದಲ್ಲಿ ಹೇಗೆ ಅಂತ ಕೇಳಿದ್ರೆ ಒಬ್ಬ ಉತ್ತಮ ಅಂತ ಹೇಳಿದ್ರೆ ಒಬ್ಬ ಪ್ರಥಮ ಅಂತ ಲೆಕ್ಕ. ನಮ್ಮದೊಂದು ಸೌಭಾಗ್ಯ ನೋಡಿ, ನಮ್ಮ ಅಪ್ಪನಿಗೆ ಮಗ ಪ್ರಥಮ ಯಾರು ಅಂತ ನಾನು, ಉತ್ತಮ ನೀನು. ಪ್ರಥಮ ಬೇರೆ ಉತ್ತಮ ಬೇರೆ. ಎಲ್ಲ ಕಡೆಯಲ್ಲಿ ಪ್ರಥಮ ಉತ್ತಮ ಒಂದೇ. ಪ್ರಥಮವಾಗಿ ಹುಟ್ಟಿದವ ನಾನು, ಉತ್ತಮನಾಗಿ ಹುಟ್ಟಿದವ ನೀನು. ಮಗನೇ, ಅಲ್ಲಿ ಬೇಟೆಯಾಡುವುದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಒಟ್ಟು ಬೇಟೆಯಾಡುವುದಲ್ಲ. ಯಾಕೆ ನಿನ್ನನ್ನು ತಡೆದ ನಾನು? ಯಾಕೆ? ಈಗ ನೀನು ಕಲಿತಿದ್ದಿ ವಿದ್ಯೆಯನ್ನು ಎಲ್ಲ ಕರಗತ ಮಾಡಿಕೊಂಡಿ, ಆದ್ರೆ ಅನುಭವ ಎನ್ನುವುದು ಬೇರೆ. 5 ವರ್ಷದ ಮಗುವಾಗಿರುವಾಗಲೇ ಆ ಕಾಡಿನಲ್ಲಿರುವ ಮಾಯ, ಕಾಡಿನಲ್ಲಿರುವಂತಹ ಬರ್ಬರತೆ, ಅಲ್ಲಿರುವಂತಹ ಕಾರ್ಕಶ್ಯ ಇದನ್ನೆಲ್ಲ ಅನುಭವಿಸಿ ಬಂದವನ. ಹಾಗಾಗಿ ನನಗೆ ಆ ಪ್ರಾಯದಲ್ಲಿ ಅನುಭವ ಇದ್ದ ಕಾರಣ ಈ ಪ್ರಾಯದಲ್ಲಿ ಕಷ್ಟ ಆಗಲಿಕ್ಕಿಲ್ಲ. ನಿನಗೆ ಹಾಗಲ್ಲ. ರಾಜವೈಭೋಗದಲ್ಲಿ ಮಿಷ್ಟಾನ್ನವನ್ನು ರಕ್ತಗಂಬಳಿಯ ಮೇಲೆ ನಡಿ ಮಾತ್ರ ಅಭ್ಯಾಸ ಹೊರತು ಅಲ್ಲಿರುವಂತಹ ಪರಿಸರವನ್ನು ನೋಡಿ ಅಭ್ಯಾಸ ಇಲ್ಲ. ಒಂದು ಕೆಲಸ ಮಾಡು, ಶಬರ ಬಡೆಯ ಈ ಊಟವನ್ನು ಬಿಟ್ಟು ದೂರ ಹೋಗದಿ. ಯಾಕಂದ್ರೆ ಅವರ ಅನುಭವಿಗಳು, ನಿನ್ನಲ್ಲಿ ಧೈರ್ಯ ಉಂಟು, ಅವರಲ್ಲಿ ಅನುಭವ ಉಂಟು. ಒಂದಕ್ಕೊಂದು ಸೇರಿದ್ರೆ ಬಂಗಾರದ ಹೂವಿಗೆ ಪರಿಮಳ ಸೇರಿದ ಹಾಗಂತ. ಆದ್ರೆ ಒಟ್ಟು ಸಿಕ್ಕಿದ್ದನ್ನೆಲ್ಲ ಹೊಡೆಯುವುದಲ್ಲ. ಮತ್ತೆ ಅನಿವಾರ್ಯವಲ್ಲದೆ ಇರುವಂತಹ ಸಂದರ್ಭದಲ್ಲಿ ಬೇಟೆಯಲ್ಲಾದರೂ ಮೃಗರಾಜನಾದಂತಹ ಸಿಂಹನನ್ನು ಹೊಡೆಯ ಕೂಡ. ಇನ್ನೊಂದು ಹೊಡೆಯುವಾಗಲೂ ನೋಡು, ಗರ್ಭಿಣಿಯಾದಂತಹ ಮೃಗಗಳನ್ನು ಹೊಡೆಯಕೂಡದು ಎನ್ನುವುದು ಯಾದವ ಬೇಟೆಯ ಧರ್ಮ. ಹಾಗಾಗಿ ಆ ಧರ್ಮವನ್ನು ಅತಿಕ್ರಮಿಸಕೂಡದು. ಯೋಚನೆ ಮಾಡಿ ಯೋಜಿಸಿ ಬೇಟೆಯನ್ನಾಡಿ ಸುಕ್ಷೇಮವಾಗಿ ಬರಬೇಕು. ಮೈಯೆಲ್ಲ ಕಣ್ಣಾಗಿ ಕಾಯ್ತಾ ಇತ್ತು. ಮನೆಯಾಗ ಇದೆಯಲ್ಲ, ನನ್ನ ಅರ್ಥದಲ್ಲಿ ಹೋಗಬೇಡ. ಹೋಗಬೇಡ, ನೀನು ಹೋಗಬೇಡ, ಒಟ್ಟಿಗೆ